ಕಚ್ಚಿಗೆರೆ ಗ್ರಾಮದ ದಲಿತ ಮಹಿಳೆ ಮೇಲೆ ದೌರ್ಜನ್ಯ ಮತ್ತು ಗುತ್ತಲು ಭೂಸ್ವಾಧೀನ ಪ್ರದೇಶದಲ್ಲಿ ಮನೆ ನಿರ್ಮಾಣ ಶಾಸಕರ ನಿರ್ದೇಶನ ಪರಿಶೀಲನೆಗೆ ಒತ್ತಾಯಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಂಡ್ಯದ ಎಸ್ಪಿ ಹಾಗೂ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತವಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹೋರಾಟ ನಡೆಯಿತು. ಅನುಭವದಲ್ಲಿರುವ ಜಮೀನು ವಿಚಾರದಲ್ಲಿ ಕಚ್ಚಿಗೆರೆ ಗ್ರಾಮದ ದಲಿತ ಮಹಿಳೆ ದೌರ್ಜನ್ಯ ಈ ವಿಚಾರದಲ್ಲಿ ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಿದವರ ವಿರುದ್ಧ ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು. ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಕೂಡಲೇ ಆರೋಪಿಗಳನ್ನು ಬಂಧಿಸಿ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ವೆಂಕಟಗಿರಿ ಎಚ್ಚರಿಕೆ ನೀಡಿದರು. ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ಏನು ಮಂಡ್ಯ ತಾಲೂಕು ಕಚ್ಚಿಗೆರೆ ಗ್ರಾಮದಲ್ಲಿ ದಲಿತ ಮಹಿಳೆ ರಜನಿಯವರ ಮೇಲೆ ಕ್ರೂರವಾದ ಹಲ್ಲೆ, ಲೈಂಗಿಕ ದೌರ್ಜನ್ಯ, ಜಾತಿ ನಿಂದನೆ ಮತ್ತು ಭೂ ವಂಚನೆಯ ಪ್ರಕರಣಗಳು ಏನು ನಡೆದಿದ್ವು, ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಜಿಲ್ಲಾ ಆಡಳಿತ ಪರಿಗಣಿಸಬೇಕು. ಈಗಾಗಲೇ ರಜನಿಯವರ ಮೇಲೆ 2 ಬಾರಿ ದೌರ್ಜನ್ಯ ನಡೆದಿದೆ. ಇನ್ನು ಅವರು ಜೀವ ಹೋಗುವ ಮುನ್ನ ನೀವು ಈ ಕೂಡಲೇ ಸೂಕ್ತ ರಕ್ಷಣೆ ಮತ್ತು ಏನು ದೌರ್ಜನ್ಯ ಕೋರಿದ್ದಾರೆ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹ ಮಾಡಿದೆ. ಈ ಪೂರಕವಾಗಿ ಜಿಲ್ಲಾ ಆಡಳಿತ ಗಂಭೀರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಈ ದೌರ್ಜನ್ಯ ಮಾಡಿದಂಥ ಕಚ್ಚಿಗೆರೆ ಗ್ರಾಮದ ಸವರ್ಣೀಯ ಜನಾಂಗದಂಥ 5 ಜನ ಶರತ್ತ, ಸಿದ್ದಣ್ಣ, ಬೆಟ್ಟೇಗೌಡ ಮತ್ತು ಸ್ವರೂಪ್ ಅಂತಕ್ಕಂಥ ವ್ಯಕ್ತಿಗಳು ದೌರ್ಜನ್ಯ ಮಾಡಿ ಈಗ ಪರಾರಿಯಾಗಿದ್ದಾರೆ. ಪೊಲೀಸರು ಇವರು ಎಲ್ಲಿ ಪರಾರಿಯಾದರೂ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಈ ಹೆಣ್ಣುಮಗಳ ಮೇಲೆ ದೌರ್ಜನ್ಯ ಮಾಡಿದಂಥ ಆ ಕಿಡಿಗೇಡಿಗಳಿಗೆ ತಕ್ಕ ಕಠಿಣ ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತಾ ಇದೆ. ನಾನು ವಿನಂತಿ ಮಾಡೋದೇನೆಂದರೆ, ಇವತ್ತು ಕರ್ನಾಟಕ ಸರ್ಕಾರ ನಮ್ಮ ಗೃಹ ಮಂತ್ರಿಗಳು ಅಧಿಕಾರದಲ್ಲಿದ್ದಾರೆ. ಅವರು ಈ ದಲಿತರ ಮೇಲಿನ ದೌರ್ಜನ್ಯ ತಡೆಯೋಕ್ಕಾಗಲಿಲ್ಲ ಅಂದರೆ ಅವರು ಗೌರವದಿಂದಾಗಿ ಹುದ್ದೆಯನ್ನು ಬಿಟ್ಟುಬಿಡೋದು ಒಳ್ಳೆಯದು. ಈ ರೀತಿ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇರ್ತಕ್ಕಂಥದ್ದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸ್ತದೆ. ಮತ್ತು ಗುತ್ತಲು ಗ್ರಾಮ ನಿವಾಸಿಗಳು, ಗುತ್ತಲು ಗ್ರಾಮದಲ್ಲಿ ಆದಿ ಕರ್ನಾಟಕ ಜನಾಂಗ 1945ನಲ್ಲಿ ಮೈಸೂರು ಸರ್ಕಾರ ಭೂಸ್ವಾಧೀನಗೊಳಿಸಿರ್ತಕ್ಕಂಥ ಭೂಮಿಯನ್ನು ಇವತ್ತಿನ ಶಾಸಕರು ಅಕ್ರಮವಾಗಿ ಅದನ್ನು 1+3 ಮಾಡಿ ಬೇರೆಯವ್ರಿಗೆಲ್ರಿಗೂ ಸೈಟ್ ಕೊಡ್ತೀನಿ, ಮನೆ ಕೊಡ್ತೀನಿ ಅಂತೇಳಿ ಆಸೆ ಹುಟ್ಟಿಸ್ತಾ ಇದ್ದಾರೆ. ಅದು ವಾಸ್ತವವಾಗಿ 1945ರಲ್ಲಿ ಆದಿ ಕರ್ನಾಟಕ ಜನಾಂಗಕ್ಕೆ ಭೂಸ್ವಾಧೀನ ಆಗಿರೋದು. ಇವತ್ತು 81 ವರ್ಷ ಆಗಿದೆ. 81 ವರ್ಷದಿಂದ ವಾಸ ಮಾಡ್ತಿರ್ತಕ್ಕಂಥ ಜನರಿಗೆ ಹಕ್ಕುಪತ್ರ ಕೊಡದೇ ಇರತಕ್ಕಂಥ ಈ ನಗರಸಭೆ, ಈ ಮಂಡ್ಯ ಜಿಲ್ಲಾ ಆಡಳಿತ ಅತ್ಯಂತ ಮಾನಗೇಡಿ ಆಡಳಿತ ವ್ಯವಸ್ಥೆ ಆಗಿದೆ. ಈ ಕೂಡಲೇ ಗಂಭೀರ ಕ್ರಮ ಕೈಗೊಂಡು ಅಲ್ಲೇ ವಾಸ ಮಾಡ್ತಕ್ಕಂಥ ಆದಿ ಕರ್ನಾಟಕ ಜನಾಂಗಕ್ಕೆ ಅದನ್ನು ಹಕ್ಕುಪತ್ರ ವಿತರಣೆ ಮಾಡಲಿಲ್ಲ ಅಂದರೆ ಉಗ್ರ ಸ್ವರೂಪದ ಹೋರಾಟವನ್ನು ಈ ಮಂಡ್ಯದಲ್ಲಿ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ನಾನು ಈ ಮೂಲಕ ಕೊಡ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಆನಂದ, ಸುಸ್ಮಿತಾ, ಕರಿಯಪ್ಪ, ಮುತ್ತುರಾಜು, ಶಶಿ ರೇಖಾ ಸೇರಿದಂತೆ ಅನೇಕ ಗ್ರಾಮಸ್ಥರು ಭಾಗಿಯಾಗಿದ್ದರು. ಪಾಂಡವಪುರ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಪೊಲೀಸ್ ಇಲಾಖೆ, ಪ್ರಾದೇಶಿಕ ರಸ್ತೆ ಸಾರಿಗೆ ಇಲಾಖೆ ಸೇರಿದಂತೆ ವಿವಿಧ ಸರ್ಕಾರಿ ಇಲಾಖೆಗಳ ಸಹಯೋಗದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ 2026ರ ಅಂಗವಾಗಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಪಾಂಡವಪುರ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಮಹೇಶ್ ರವರು ಪೊಲೀಸ್ ಇಲಾಖೆ ಯಾವುದೇ ಕಾರಣದ ಕೈಗಳ ಪ್ರಭಾವಕ್ಕೆ ಒಳಗಾಗದೆ ಕಾನೂನು ಕಾಪಾಡಬೇಕು ಅಂತ ಹೇಳಿದರು. ಜಿಲ್ಲೆಯಾದ್ಯಂತ ರಸ್ತೆ ಸುರಕ್ಷತೆ ಕುರಿತು ಪೊಲೀಸರು ಸಮರ್ಪಕವಾಗಿ ಗಮನ ಹರಿಸುತ್ತಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು, ತಮ್ಮ ವ್ಯಾಪ್ತಿಯಲ್ಲಿ 4 ಪೊಲೀಸ್ ಠಾಣೆಗಳಿದ್ದರೂ ಪ್ರತಿದಿನ ಸರಾಸರಿ 3 ಅಪಘಾತ ಪ್ರಕರಣಗಳು ಮಾತ್ರ ದಾಖಲಾಗುತ್ತಿರುವುದು ಪ್ರಶ್ನಿಸಿದರು. ಇದಕ್ಕೆ ಕಾರಣ ರಸ್ತೆ ಹದಗೆಟ್ಟಿರುವುದಾಗಿದ್ದು, ಈ ಬಗ್ಗೆ ಸರ್ಕಾರ ಕೂಡಲೇ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ವಾಹನ ಬಳಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವಾಹನಗಳ ದಾಖಲೆ, ವಿಮೆ, ಚಾಲನೆ ಪರವಾನಗಿ ಹಾಗೂ ಸುರಕ್ಷತಾ ಕ್ರಮಗಳ ಬಗ್ಗೆ ಸಾರ್ವಜನಿಕರು ಜಾಗೃತರಾಗಬೇಕು ಅಂತ ಅವರು ಸಲಹೆ ನೀಡಿದರು. ಒಬ್ಬೊಬ್ಬರು 4 ಜನ ಕುತ್ಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸ್ನವರು ಫೈನ್ ಹಾಕಿ ತಂದ್ಕೊಟ್ಟಿದ್ದು ಉದಾಹರಣೆನೇ ಇಲ್ಲ ನಮ್ಮಲ್ಲಿ. ನಾನು ಬಂದಿಲ್ಲ 1 ವರ್ಷ 8 ತಿಂಗಳಾಯ್ತು ಅಂತ ಉದಾಹರಣೆನೇ ಇಲ್ಲ. ಕುಡಿದು ಗಾಡಿ ಓಡಿಸ್ತಾ ಇದ್ದಾರೆ.
ಮದ್ಯ ಸೇವನೆ ಮಾಡಿ ಗಾಂಜಾ ಹೊಡೆದು ಗಾಡಿ ಓಡಿಸ್ತಾ ಇದ್ದಾರೆ. ಅದಕ್ಕೆ ಪೆನಾಲ್ಟಿ ಹಾಕಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಕಾರಣ ನಮಗೆ ಗೊತ್ತಿಲ್ಲ. ಅದೆಲ್ಲ ಏಕೆ ಅಂತ ನಮಗೆ ಗೊತ್ತಿಲ್ಲ. ಅದನ್ನ ಮಾಡಬೇಕು. ಪೊಲೀಸ್ ಇಲಾಖೆಯವರು ಇಲ್ಲಿದ್ದಾರೆ. ನನ್ನ ನಿರ್ದೇಶನದ ಮೇರೆಗೆ ಇನ್ಮುಂದೆ ನಾನು ಮಾಡಬೇಕು. ಕಾಣದ ಕೈಗಳು ನಿಮ್ಮ ಮೇಲೆ ಪ್ರಭಾವ ಬೀಳ್ತಾ ಇದ್ರೆ ನೀವು ಕಾನೂನನ್ನ ಪಾಲನೆ ಮಾಡಕ್ ಬಂದಿರೋರು, ಕಾನೂನನ್ನ ಪಾಲನೆ ಮಾಡಿ ಅಂತ ನನ್ನ ಆದೇಶ. ಮತ್ತೆ ಇನ್ನು ಏನಪ್ಪಾ ಸಮಸ್ಯೆಗಳು ಅಂತಂದ್ರೆ, ಹೆಲ್ಮೆಟ್ ಧರಿಸಲ್ಲ. ಪ್ರತಿಯೊಬ್ಬ ಸವಾರ ಕೂಡ ದ್ವಿಚಕ್ರ ಚಾಲನೆ ಮಾಡ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಬೇಕು ಅನ್ನೋದು ಕಡ್ಡಾಯ ಇದೆ. ಬೆಂಗಳೂರು ಅಂತ ನಗರಗಳಲ್ಲಿ ಸವಾರ ಮತ್ತು ಹಿಂದಿನ ಸವಾರ ಇಬ್ರು ಹಾಕ್ಬೇಕು ಅಂತ ಹೇಳಿ ಕಡ್ಡಾಯ ಇದೆ. ಆದ್ರೆ ಇಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ ಒಬ್ಬೊಬ್ಬ ಕೂಡ ಹಾಕೋದಿಲ್ಲ, ಓಡಾಡ್ತಾ ಇರ್ತಾರೆ. ಹುಡುಗರುಗಳು ಎಲ್ಲ ಅಪ್ರಾಪ್ತ ವಯಸ್ಕರಿಗೆ ಇಲ್ಲಿ ಗಾಡಿಗಳು ಕೊಟ್ಬಿಡ್ತಾರೆ, ಚಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ತಂದೆ ಹಿಂದೆ ಕುತ್ಕೊಂಡಿರ್ತಾನೆ, ಮಗನಿಗೆ ಕೊಟ್ಬಿಟ್ಟು ಓಡಿಸ್ತಾ ಇರ್ತಾನೆ. ಸಪೋಸ್ ಏನಾದ್ರೂ ಆ ಅಪ್ರಾಪ್ತ ಬಾಲಕ ಯಾರಿಗಾದ್ರೂ ಒಂದು ಅಪಘಾತ ಪಡಿಸಿದ ಸಂದರ್ಭದಲ್ಲಿ ಇವತ್ತು ಅವರ ತಂದೆ ತಾಯಿಗಳಿಗೆ 25,000 ತನಕ ದಂಡ ಹಾಕುವಂತ ಅವಕಾಶ ಕಾನೂನಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಗ ನಮ್ಮ ಮಗಳು ಚೆನ್ನಾಗಿ ಓಡಿಸ್ತಾರೆ, ಗಾಡಿ ಕೊಡೋಣ, ಓಡಿಸ್ಲಿ ಅನ್ನೋ ಒಂದು ನಿಮ್ಮ ಅಭಿಪ್ರಾಯ ಇದ್ರೆ ಅದನ್ನ ಇವತ್ತಿಂದನೇ ಅದಕ್ಕೆ ನಿಯಂತ್ರಣ ಹಾಕಿ ಅವನಿಗೆ 18 ವರ್ಷ ಆಗೋ ತನಕ ನೀವು ಗಾಡಿನ ಕೊಡಬಾರ್ದು. ಕಾರ್ಯಕ್ರಮದಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಎನ್ ಬಾಬು, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಪಾರ್ವತಮ್ಮ, ವಕೀಲರ ಸಂಘದ ಅಧ್ಯಕ್ಷರಾದ ಗಂಗರಾಜು, ಜಯರಾಮು, ಮೋಹನ್ ಕುಮಾರ್ ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳು ಹಾಜರಿದ್ದರು. ಮದ್ದೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿರುವ ಸ್ವಾಮಿ ವಿವೇಕಾನಂದರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಮಿ ವಿವೇಕಾನಂದರವರ 163ನೇ ಜನ್ಮದಿನವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಸ್ವಾಮಿ ವಿವೇಕಾನಂದರ ಯುವ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘದ ಆಶ್ರಯದಲ್ಲಿ ರಾಷ್ಟ್ರೀಯ ಯುವ ದಿನವನ್ನು ವಿವೇಕಾನಂದರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾಲೇಜಿನ ಪ್ರಾಂಶುಪಾಲರಾದ ಗೀತಾ ಚಾಲನೆ ನೀಡಿದರು. ಕಾಲೇಜಿನ ಆವರಣದಲ್ಲಿ ಸ್ಥಾಪನೆಗೊಂಡಿರುವ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನು ರಕ್ಷಿಸುವುದು ಮತ್ತು ನಿಮ್ಮೆಲ್ಲರ ಹೊಣೆ ಅಂತ ವಿದ್ಯಾರ್ಥಿಗಳಿಗೆ ಅವರು ಸಲಹೆ ನೀಡಿದರು. ಚಿಕಾಗೋ ನಗರದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಮಹತ್ವವನ್ನು ಜಗತ್ತಿಗೆ ಪರಿಚಿತ ಮಹಾನ್ ಸಂತ ಅಂತ ಅವರು ಬಣ್ಣಿಸಿದರು. ಇದೇ ಅಲ್ವಾ ನೋಡಿ, ಅವರು ಒಂದು ಚಿಕಾಗೋ ನಗರದಲ್ಲಿ ಅದ್ಭುತವಾದ ಭಾಷಣ ಮಾಡಿದ್ರು. ಯಾಕೆ ಅವ್ರನ್ನ ಯುವಕರ ದಿನ ಆಚರಣೆ ಮಾಡಬೇಕು ಅಂದರೆ 39 ವರ್ಷಕ್ಕೆ ಅವರು ನಿಧನರಾದರು. ಯಾಕೆ ನಿಧನರಾದರು ಅಂತನ್ನೋದು ಒಂದು ದೊಡ್ಡ ಇತಿಹಾಸ. ಬ್ರಿಟಿಷ್ ಅವರು ಅವ್ರನ್ನ ಬಿಡಲಿಲ್ಲ. ಯಾರು ಹೋರಾಟಗಾರರು ಮತ್ತು ಯಾರು ಅವ್ರನ್ನ ಎದುರಿಸ್ತಾರೆ ಅವ್ರನ್ನ ಯಾರನ್ನೂ ಅವ್ರು ಬಿಟ್ಕೊಡ್ಲಿಲ್ಲ. ಭಗತ್ ಸಿಂಗು ಅವರೆಲ್ಲರೂ ನಾಶ ಮಾಡಿದ್ರು. ಒಂದು ಅದ್ಭುತವಾದ ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಭಾಷಣಕ್ಕೆ ಹೋಗಿರ್ತಾರೆ. ಎಲ್ಲರೂ ಬೇರೆ ಬೇರೆ ದೇಶದವರೆಲ್ಲ ಜೆಂಟ್ಲ್ಮೆನ್, ಲೇಡೀಸ್, ಹಂಗೆ ಹೀಗೆ ಅಂತ ಮಾತಾಡ್ತಾರೆ. ಇವರು ಸೋದರ ಸೋದರಿಯರೇ ನೋಡಿ. ಲಾರಾ ಪ್ರಸನ್ನ ಅವರು ಮಾತಾಡಿದಾಗ ನಿಜಕ್ಕೂ ಅದು ಒಂದು ಖುಷಿ ಆಯಿತು. ಸೋದರ ಸೋದರಿಯರಿ ಅಂತ ಮಾಡಿದ್ರು. ಅದನ್ನು ಮೆಚ್ಚಿ ಇಡೀ ಪ್ರಪಂಚನೇ ಅವ್ರಿಗೆ ಒಂದು ಅದ್ಭುತವಾದ ಎಂತಹ ಭಾಷಣಕಾರರು, ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅನ್ನೋದನ್ನು ಬಿರುದು ಕೊಟ್ಟರು. ನೋಡಿ, ಅವ್ರದ್ದು ಒಂದು ಸ್ಲೋಗನ್ ಇದೆ, ನಿಮಗೆ ಗೊತ್ತಿದೆಯೇನೋ ಗೊತ್ತಿಲ್ಲ. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ಹೋರಾಡಿ. ಹೇಳಿ ಎದ್ದೇಳಿ ಅಂದರೆ ನಾವು ದಿನ ಹೇಳ್ತಾ ಇದ್ದೀವಿ, ಏನು ಹೇಳೋದು ಇವ್ರು ಹೇಳೋದು ಅನ್ನೋದಲ್ಲ. ಹೇಳಿ ಎದ್ದೇಳಿ ಅಂದರೆ ನಮಗೆ ಯಾರಾದ್ರೂ ನಮ್ಮ ವಿರುದ್ಧವಾಗಿ ಮಾತಾಡೋರು, ನಮ್ಮ ದೇಶಕ್ಕೆ ಹಾನಿ ಮಾಡೋರು, ನಮಗೆ ಹಾನಿ ಮಾಡೋರು, ನಮ್ಮ ಸಂಸ್ಥೆಗೆ ಹಾನಿ ಮಾಡೋರು, ನಮ್ಮ ವಿರುದ್ಧ ಯಾರಾದರೂ ಇದ್ದರೆ ಅವ್ರಿಗೆಲ್ಲ ಏನು ಮಾಡಿ. ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಯುವ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘದ ಕಾರ್ಯದರ್ಶಿ ಲಾರಾ ಪ್ರಸನ್ನ, ದೈಹಿಕ ಶಿಕ್ಷಕ ಮೋಹನ್ ಕುಮಾರ್ ಸೇರಿದಂತೆ ಶಿಕ್ಷಕರು ಹಾಗೂ ಅನೇಕ ವಿದ್ಯಾರ್ಥಿಗಳು ಹಾಜರಿದ್ದರು. ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಕೋಲಕಾರಂದೋಡಿ ಗ್ರಾಮದಲ್ಲಿ ಫೆಬ್ರವರಿ 5 ಮತ್ತು 6ರಂದು ಮಂಡ್ಯ ಜಿಲ್ಲಾ ಮಟ್ಟದ ತಬಲೀಗ್ ಜಮ್ದಾರ್ನ ಇಜಿತಾಮ ಧಾರ್ಮಿಕ ಸಮ್ಮೇಳನ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆಯು ಶಾಸಕ ರವಿಕುಮಾರ್ ಗೌಡ ನೇತೃತ್ವದಲ್ಲಿ ನಡೆಯಿತು. ಹಿಂದೂ ಧರ್ಮದ ಭಗವದ್ಗೀತೆ, ಮುಸ್ಲಿಂ ಧರ್ಮದ ಕುರಾನ್, ಕ್ರೈಸ್ತ ಧರ್ಮದ ಬೈಬಲ್ ಸೇರಿದಂತೆ ಎಲ್ಲ ಧರ್ಮಗಳ ಸಾರವು ಒಂದೇ ಆಗಿದ್ದು ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದುವುದೇ ಆಗಿದೆ. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ವಿಶ್ವಕ್ಕೆ ಶಾಂತಿ ಸಂದೇಶವನ್ನು ನೀಡುವ ನಮ್ಮ ಭಾರತೀಯ ಸಂಸ್ಕೃತಿಯು ಮಾದರಿಯಾಗಿದೆ ಅಂತ ಗಣಿಗ ಹೇಳಿದರು. ತಗ್ಗಳ್ಳಿ ಗ್ರಾಮ ಪಂಚಾಯತಿಯ ಕೋಲಕಾರಂದೋಡಿ ಗ್ರಾಮದಲ್ಲಿ ಫೆಬ್ರವರಿ 5 ಮತ್ತು 6ರಂದು ನಡೆದಿರುವ ಮಂಡ್ಯ ಜಿಲ್ಲಾ ಮಟ್ಟದ ತಬಲೀಗ್ ಜಮಾತ್ ಧಾರ್ಮಿಕ ಸಭೆಯ ಪೂರ್ವಭಾವಿ ಸಭೆಯಲ್ಲಿ ಶಾಸಕರು ಮಾತನಾಡಿದರು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗ್ಗಳ್ಳಿ ವೆಂಕಟೇಶ್ ಮಾತನಾಡಿ, ಭಾರತ ರತ್ನ APJ ಅಬ್ದುಲ್ ಕಲಾಂ, ಸ್ವಾತಂತ್ರ್ಯ ಹೋರಾಟಗಾರ ಮೌಲಾನಾ ಅಬ್ದುಲ್ ಆಜಾದ್, ಮೈಸೂರು ಸಂಸ್ಥಾನ ದೇವರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ನಾಡಿಗೆ ನೀಡಿದ ಕೊಡುಗೆಗಳು ಇಂದಿಗೂ ಚಿರಸ್ಥಿತಿಯಾಗಿದೆ ಅಂತ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಮಂಡ್ಯದ ಮೈಸೂಗರ್ ಕಾರ್ಖಾನೆ ಮಾಜಿ ಅಧ್ಯಕ್ಷರಾದ ಸಿದ್ದರಾಮೇಗೌಡ, ಮಂಡ್ಯ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ತಗ್ಗಳ್ಳಿ ವೆಂಕಟೇಶ್ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷ ನಾಗೇಶ್, ಮೈಸೂಗರ್ ಸಕ್ಕರೆ ಕಾರ್ಖಾನೆ ಮಾಜಿ ಅಧ್ಯಕ್ಷರಾದ ಸಿದ್ದರಾಮೇಗೌಡ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು.
ಮದ್ದೂರಿನಲ್ಲಿ ರಾಜ್ಯದ ಗೃಹ ಸಚಿವರಾದ ಪರಮೇಶ್ವರ್ ಅವರನ್ನ ಕೈ ಕಾರ್ಯಕರ್ತರು ಆತ್ಮೀಯವಾಗಿ ಮತ್ತು ಅದ್ದೂರಿಯಾಗಿ ಅಭಿನಂದಿಸಿದರು. ಮದ್ದೂರು ಪಟ್ಟಣದ ಹೊರವಲಯದ ಅಡಿಗಾಸು ಹೋಟೆಲ್ನಲ್ಲಿ ಗೃಹ ಸಚಿವ ಪರಮೇಶ್ವರ್ಗೆ ಅಭಿನಂದನೆ ಸಲ್ಲಿಸಲಾಯಿತು. ಯುವ ಕಾಂಗ್ರೆಸ್ ಮುಖಂಡ ಆದರ್ಶ್ ನೇತೃತ್ವದಲ್ಲಿ ಮೈಸೂರು ಪೇಟ ಹಾಕಿ ಆತ್ಮೀಯವಾಗಿ ಗೌರವಿಸಲಾಯಿತು. ಪಾರ್ಟಿ ಬಿಟ್ಬಿಟ್ರಲ್ಲ ಹೋಗಿ ನೀವು ದಾರಿ ನೋಡ್ಕೊಂಡು ಅಷ್ಟು ರೆಡಿ ಇದ್ದೀವಿ. ತಮ್ಮ ಅತ್ತಿಗೆ ಆಸ್ತಿ ಬಿಡಲು ಶ್ರೀರಂಗಪಟ್ಟಣಕ್ಕೆ ಹೋಗುತ್ತಿದ್ದ ಗೃಹ ಸಚಿವರಿಗೆ ಅಭಿನಂದಿಸಿ ಬೀಳ್ಕೊಡಲಾಯಿತು. ಮದ್ದೂರಿನ ಕೈ ಕಾರ್ಯಕರ್ತರ ಅಭಿನಂದನೆ ಸ್ವೀಕರಿಸಿ ಸಚಿವರು ಶ್ರೀರಂಗಪಟ್ಟಣಕ್ಕೆ ತೆರಳಿದರು. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಷ್ಟ್ರೀಯ ಸಮ್ಮೇಳನವು ಜನವರಿ 25ರಿಂದ 28ರವರೆಗೆ ಹೈದರಾಬಾದ್ನಲ್ಲಿ ನಡೆಯಲಿದೆ ಅಂತ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಸಮಾಜದಲ್ಲಿ ದೇಶದ ಮಹಿಳೆಯರನ್ನು ಪ್ರಥಮ ದರ್ಜೆ ಮತ್ತು ಅನ್ಯಾಯವಾಗಿ ಕಾಣಲಾಗುತ್ತಿದೆ. ಮಹಿಳೆಯರ ಹಕ್ಕುಗಳ ರಕ್ಷಣೆಗಾಗಿ ಸಾಮ್ರಾಜ್ಯಶಾಹಿ ವಿರೋಧಿಸಿ ಮನುವಾದವನ್ನು ಧಿಕ್ಕರಿಸಿ ಮಹಿಳಾ ಹಕ್ಕುಗಳನ್ನು ಎತ್ತಿ ಹಿಡಿಯೋಣ ಘೋಷಣೆಯೊಂದಿಗೆ 14ನೇ ರಾಷ್ಟ್ರೀಯ ಘೋಷಣೆಯೊಂದಿಗೆ ಸಮ್ಮೇಳನ ನಡೆಯಲಿದೆ ಅಂತ ಹೇಳಿದರು. ದೇಶದ ಅನೇಕ ರಾಜ್ಯಗಳಲ್ಲಿ ಸಂಘಟನೆಯ ಸದಸ್ಯರಿದ್ದಾರೆ. 1 ಕೋಟಿಗೂ ಅಧಿಕ ಸದಸ್ಯರನ್ನು ಹೊಂದಲಾಗಿದೆ. ರಾಜ್ಯಗಳಿಂದ ಅನೇಕ ಜಿಲ್ಲೆಗಳಿಂದಲೂ ಹೆಚ್ಚಿನ ಸಂಘಟನೆ ಪ್ರತಿನಿಧಿಗಳು ಭಾಗವಹಿಸುವರು ಅಂತ ಹೇಳಿದರು. ಮಂಡ್ಯ ಜಿಲ್ಲೆಯಿಂದಲೂ ಕೂಡ ಅನೇಕ ಮಂದಿ ಸೇರಿದಂತೆ ರಾಜ್ಯದ ಅನೇಕ ಪ್ರತಿನಿಧಿಗಳು ಭಾಗವಹಿಸುವರು ಅಂತ ಅವರು ಮಾಹಿತಿ ನೀಡಿದರು. ರಾಷ್ಟ್ರೀಯ ಸಮ್ಮೇಳನ ಜನವರಿ 25ರಿಂದ 28ರವರೆಗೆ ಏನು ಹೈದರಾಬಾದ್ನಲ್ಲಿ ನಡೀತಾ ಇದೆ. ಸಾಮ್ರಾಜ್ಯಶಾಹಿ ವಿರೋಧಿಸಿ ಮನುವಾದವನ್ನು ಧಿಕ್ಕರಿಸಿ ಮಹಿಳಾ ಹಕ್ಕುಗಳನ್ನು ಎತ್ತಿ ಹಿಡಿಯೋಣ ಎಂಬ ಘೋಷಣೆಯೊಂದಿಗೆ ಇಡೀ ಭಾರತ ದೇಶದ ಸುಮಾರು 26 ರಾಜ್ಯಗಳಿಂದ 900ಕ್ಕೂ ಹೆಚ್ಚು ಪ್ರತಿನಿಧಿಗಳು ಮತ್ತು ವೀಕ್ಷಕರನ್ನು ಒಳಗೊಂಡಂತೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 25 ಪ್ರತಿನಿಧಿಗಳು ನಾವು ಭಾಗವಹಿಸ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ 6 ಜನ ಪ್ರತಿನಿಧಿಗಳು ಪಾಲ್ಗೊಳ್ತಾ ಇದ್ದೀವಿ. ಜನವಾದಿ ಮಹಿಳಾ ಸಂಘಟನೆ ಪ್ರತಿ 3 ವರ್ಷಕ್ಕೊಮ್ಮೆ ತನ್ನ ಘಟಕದಿಂದ ಹಿಡಿದು ಘಟಕ ಸಮಿತಿ, ತಾಲೂಕು, ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಸಮಿತಿಗಳು 3 ವರ್ಷದಲ್ಲಿ ನಡೆದಂಥ ಚಟುವಟಿಕೆಗಳು, ಹೋರಾಟಗಳು ಮತ್ತು ಪ್ರಸಕ್ತ ರಾಜಕೀಯ ಸನ್ನಿವೇಶಗಳೇನು ಮತ್ತು ಮಹಿಳೆಯರು ನಡೆದ 3 ವರ್ಷದ ಅವಧಿಯಲ್ಲಿ ಮಹಿಳೆಯರ ಮೇಲೆ ನಡೆದಂಥ ದಾಳಿಗಳು ಇವೆಲ್ಲನೂ ಒಳಗೊಂಡಾಗೇನೆ ಇಂದಿನ 3 ವರ್ಷದಲ್ಲಿ ನಾವು ಕೈಗೊಂಡಂಥ ನಿರ್ಣಯಗಳು ಮತ್ತು ನಮ್ಮ ಮುಂದಿನ ಗುರಿ ಉದ್ದೇಶಗಳ ಸಂಬಂಧಪಟ್ಟಂಗೆ 3 ವರ್ಷಗಳ ಕಾಲ ನಡೆಸಿದಂಥ ಚಟುವಟಿಕೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿ ಅದಾದ ನಂತರ ಮುಂದಿನ 3 ವರ್ಷಗಳಲ್ಲಿ ಪ್ರಸಕ್ತ ರಾಜಕೀಯ ಸನ್ನಿವೇಶದಲ್ಲಿ ಮಹಿಳೆಯರು ಅನುಭವಿಸ್ತಾ ಇರ್ತಕ್ಕಂಥ ನೋವುಗಳು, ಸಂಕಟಗಳು, ನಿರುದ್ಯೋಗ, ಹಸಿವು, ಬಡತನ ಮತ್ತು ಬೆಲೆ ಏರಿಕೆ ಮತ್ತು ಕೋಮುವಾದದ ವಿಷಯಗಳ ಸಂಬಂಧಪಟ್ಟಂಗೆ ಮತ್ತು ಈಗಾಗಲೇ ಬೇರೆ ಬೇರೆ ರೀತಿಯಾದಂಥ ನಡೀತಾ ಇರ್ತಕ್ಕಂಥ ವಿಭಿನ್ನವಾದ ರೀತಿಯಲ್ಲಿ ನಡೀತಾ ಇರ್ತಕ್ಕಂಥ ದಾಳಿಗಳು ಏನು ಕಳೆದ 3 ವರ್ಷದಿಂದ ಹೆಚ್ಚು ದಾಳಿಗಳು ನಡೀತಾ ಇದೆಯೋ ಅದು ಹಿಮ್ಮೆಟ್ಟಿಸಲಿಕ್ಕೆ ಮತ್ತು ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಕಾರ್ಯಕ್ರಮಗಳನ್ನು ನಡೆಸ್ಬೋದು ಅನ್ನುವಂಥ ವಿಷಯಗಳನ್ನು ಕೈಗೆತ್ತಿಕೊಂಡು ಏನು ಹೈದರಾಬಾದ್ನಲ್ಲಿ ನಡೀತಾ ಇರ್ತಕ್ಕಂಥ ಏನು 14ನೇ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷೆ ಡಿ.ಕೆ. ಲತಾ, ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ, ಮಂಜುಳಾ, ವಿಶಾಲ್ ಹಾಜರಿದ್ದರು. ಕಸ್ತೂರಿ ಶ್ರೀಗಂಧ ವೇದಿಕೆ ರಾಜ್ಯ ಘಟಕ, ಮಂಡ್ಯ ಕೀರ್ತಿ ಯುವತಿ ಮಂಡಳಿ ಇವರ ಆಶ್ರಯದಲ್ಲಿ ದೇಗುಲದಲ್ಲಿ ಸಂಕ್ರಾಂತಿ ಪತ್ರಿಕಾಗೋಷ್ಠಿ ನಡೆಯಿತು. 2026ರ ಕ್ಷತ್ರಿಯ ಸಮುದಾಯ ಭವನ, ಹಳೆ ಅಗ್ರಹಾರ, ಮೈಸೂರಿನಲ್ಲಿ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಹಾಗೂ ಹಿರಿಯ ವಕೀಲ ಗುರುಪ್ರಸಾದ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಸಂಕ್ರಾಂತಿ ಮಕರ ಜನವರಿ 14ರಂದು ಆಚರಿಸಲಾಗುವ ಹಬ್ಬವಾಗಿದ್ದು, ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಖಗೋಳ ಘಟನೆಯನ್ನು ಸೂಚಿಸುತ್ತದೆ ಅಂತ ಅವರು ಹೇಳಿದರು. ಸಂದರ್ಭದಲ್ಲಿ ಮಡಿಕೆ ಮಾಡೋ ಸಂದರ್ಭದಲ್ಲಿ ಅವನು ಕಾಯಕದಲ್ಲಿ ನಿರತ ಆಗಿರ್ತಾನೆ. ಅವನು ಸ್ವಂತ ಮಗು ಬಂದರೂ ಸಹ ನನ್ನ ಮಗು ಬಂತು ನೋಡಿಲ್ಲ, ಕಾಯಕದ ತುಳಿದು ಮಗು ಹೊರಟಿರ್ತದೆ. ಭಗವಂತ ಅಲ್ಲೇ ಒಂದು ಅವರಿಗೆ ಮಗುನ ವಾಪಸ್ ಸತ್ಯಹರಿಶ್ಚಂದ್ರನ ಕತೆ ನೋಡಿದ್ವಿ. ಒಂದು ಸುಳ್ಳನ್ನು ಹೇಳೋದಿಲ್ಲ. ಅದು ಹೆಂಡತಿ ಶಿರಶ್ಛೇದನ ಮಾಡುವಂಥ ಸಂದರ್ಭದಲ್ಲಿ ಸಹ ಒಂದು ಸುಳ್ಳು ಹೇಳಿ ಬಿಟ್ಬಿಡ್ತೀವಿ ಅಂತಾರೆ. ನನ್ನ ಜೀವನ ಪೂರ್ತಿ ನಾನು ಹೋದ್ರೂ ಪರವಾಗಿಲ್ಲ ಅಂತ ಅವ್ರ ಹೆಂಡತಿ ಶಿರಶ್ಛೇದನ ಮಾಡೋ ಸಂದರ್ಭದಲ್ಲಿ ಶಿವ ಪಾರ್ವತಿ ಪ್ರತ್ಯಕ್ಷ ಆಗ್ತಾರೆ. ಅವ್ರ ಹೆಂಡತಿ ಉಳ್ಕೋತಾರೆ ಅಂತಕ್ಕಂಥದ್ದು. ಹೀಗೆ ಭಕ್ತ ಕುಂಬಾರ, ಮಾರ್ಕಂಡೇಯ, ಹೀಗೆ ತಾವೆಲ್ಲ ಹಿರಿಯರಿದ್ದೀರಿ, ತಾವೆಲ್ಲ ನೂರಾರು ಚಿತ್ರಗಳನ್ನು ನೋಡಿದ್ದೀರಿ, ನೂರಾರು ಅನುಭವಿಸಿದ್ದೀರಿ. ಹಾಗಾಗಿ ನಾವೆಲ್ಲ ಪ್ರಾಮಾಣಿಕವಾಗಿ ಸತ್ಯವಾಗಿ ಕಾಯಕವನ್ನು ಮಾಡಿದಂಥ ಸಂದರ್ಭದಲ್ಲಿ ಭಗವಂತ ಯಾವ್ದಾದ್ರು ರೂಪದಲ್ಲಿ, ಈಗ ಸಾಹೇಬರು ರಿಟೈರ್ಡ್ ಆಗಂತ 2 ವರ್ಷ ಆಯಿತು, ರಿಟೈರ್ಡ್ ಆಗಿದ್ದಾರೆ. ಅವರು ಇನ್ನೂ ಚಿಗುರ್ತಾವ್ರೆ ನೋಡಿ. ಹುಡುಗರೆಲ್ಲ ಇನ್ನೂ ಮನೇಲಿ ಮಲಗವ್ರೆ. 12:30 ಎಷ್ಟು ಟೈಮು, 12:20. ಇವತ್ತು ಸಾಟರ್ಡೆ ಸಂಡೇ ಅನ್ಕೊಂಡು ಮನೇಲೆ ಚಡ್ಡಿ ಹಾಕೊಂಡು ಕಾಲ್ ಮೇಕ್ ಹಾಕೊಂಡು ಮಲಗವ್ರೆ. ಕಸ್ತೂರಿ ಶ್ರೀಗಂಧ ವೇದಿಕೆಯ ರಾಜ್ಯಾಧ್ಯಕ್ಷ ಪೋತರೆ ಮಹಾದೇವ್ ಕೂಡ ಮಾತನಾಡಿ ಶುಭ ಹಾರೈಸಿದರು. ರಾಜ್ಯಾದ್ಯಂತ ಶ್ರೀ ಎಂ ಗುರುಪ್ರಸಾದ್ ಅವರು ಹಿರಿಯ ವಕೀಲರು, ಅವರಿಗೆ ಮಂಡ್ಯ ಅವರಿಗೆ ನಿಮ್ಮೆಲ್ಲ ಪರವಾಗಿ ಹಾಗೂ ದೇಗುಲದ ಪರವಾಗಿ
ಕಾರ್ಯಕ್ರಮದಲ್ಲಿ ಕುವೆಂಪು ಶ್ರೀ ಪ್ರಶಸ್ತಿ ಪುರಸ್ಕಾರ ಮಾಡಿ ಮಾತನಾಡಿದ ಕವಿ ವಿಶ್ರಾಂತ ಡಿವೈಎಸ್ಪಿ ಶಿವಬಸಪ್ಪ, ಕಸ್ತೂರಿ ಕನ್ನಡ ವೇದಿಕೆ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿದೆ ಅಂತ ಅವರು ಹೇಳಿದರು. ಇನ್ನೂ ಒಂದಷ್ಟು ಸೇಫ್ಟಿ ಸಾಮರ್ಥ್ಯ ಎಲ್ಲವನ್ನು ಕೊಡಲಿ. ಬಹುಶಃ ಅವ್ರಿಗೆ ಬೆನ್ನೆಲುಬಾಗಿ ನಮ್ಮ ವಕೀಲರಿದ್ದಾರೆ ಅಂತ ಕಾಣ್ತದೆ. ಯಾವ ಕಾರ್ಯಕ್ರಮದಲ್ಲೂ ವಕೀಲರು ಇರ್ತಾರೆ, ಇವ್ರ ಧೈರ್ಯದಿಂದ ಅವರು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಅನಿಸಿಕೆ. ಹಾಗಾಗಿ ಅವರಾಗಲಿ, ಸಿರಿಗನ್ನಡ ವೇದಿಕೆಯವರಾಗಲಿ, ಮಂಜುಳಮ್ಮ ಅದು ಹೇಗೆ ಎಲ್ಲರನ್ನು ಕಲೆಕ್ಟ್ ಮಾಡ್ಕೊತಾರೆ, ಏನು ಮಾಡ್ಕೊತಾರೆ ನಮ್ಗೆ ಅರ್ಥನೇ ಆಗೋದಿಲ್ಲ. ಎಲ್ಲ ಕಾರ್ಯಕ್ರಮದಲ್ಲಿ ರಾಜು ಕ್ಷತ್ರಿಯ ಸಹೋದರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಮುನಿರಾಜು, ಹಿರಿಯ ಸಾಹಿತಿ ಸಿದ್ದಸ್ವಾಮಿ, ಕೀರ್ತಿ ಯುವತಿ ಮಂಡಳಿ ಅಧ್ಯಕ್ಷೆ ಹಾಗೂ ಶ್ರೀಮತಿ ಮಂಜುಳಾ ರಮೇಶ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಅನೇಕ ಗಣ್ಯರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಸುಸ್ವರ ಸಂಗೀತ ಶಾಲೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಮಂಡ್ಯದ ಗಾಂಧಿ ಭವನದಲ್ಲಿ ಸಾಮಸಕಿ SCV ಗಾನಗುಚ್ಛದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ BV ನಂದೀಶ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕೃಷಿಕ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ KT ಹನುಮಂತು, ಮಂಗಲ ಗ್ರಾಮದ ನೆಲದನಿ ಬಳಗದ ಅಧ್ಯಕ್ಷರಾದ ಮಂಗಲ ಲಂಕೇಶ್, ಸುಸ್ವರ ಸಂಗೀತ ಶಾಲೆಯ ನಿರ್ದೇಶಕರಾದ ರಾಧಿಕಾರಾವ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಎತ್ತಂಬಾಡಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸಂಕ್ರಾಂತಿ ಸುಗ್ರಿ ಕಾರ್ಯಕ್ರಮ ನಡೆಯಿತು. ಅಲಗೂರು ಸಮೀಪದ ಎತ್ತಂಬಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಿದ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ವಿಭಿನ್ನ ರೀತಿಯಲ್ಲಿ ಗಮನ ಸೆಳೆಯಿತು. ಬೆಂಗಳೂರಿನ ಉದ್ಯಮಿ ತಮ್ಮ ಕುಟುಂಬ ಸಮೇತ ಸೇರಿದ್ರು. ಇದೇ ಸಂದರ್ಭದಲ್ಲಿ ಹೇಮಂತ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಜಯರಾಮ್ ಮೂಲಕ ನಾವು ಈ ಊರಿಗೆ ಕಾಲಿಟ್ಟಿದ್ದೇವೆ, ಈ ಊರಿಗೂ ನಮಗೂ ಋಣಾನುಬಂಧವಿದೆ ಅಂತ ಹೇಳಿದರು. ಶಾಲೆ ಮೈದಾನದಲ್ಲಿ ನಿರ್ಮಿಸಲಿದ್ದ ಧಾನ್ಯಗಳ ಒಕ್ಕಣೆಯ ಕಣ, ಹೂವಿನಿಂದ ಅಲಂಕರಿಸಿದ ಧಾನ್ಯಗಳ ರಾಶಿ, ರಟ್ಟಿನಲ್ಲಿ ನಿರ್ಮಿಸಿದ ಹಳ್ಳಿ ಮನೆ ಗಮನ ಸೆಳೆಯಿತು. ಇದೇ ಸಂದರ್ಭದಲ್ಲಿ ಎತ್ತಂಬಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಭಾಗ್ಯಮ್ಮ ಪುಟ್ಟಸಮಾಚಾರಿ, CRP ಶಿಕ್ಷಕ ರೇವಣ್ಣ ಹಾಗೂ ಬೆಂಗಳೂರು ಉದ್ಯಮಿಗಳಾದ ಜಯರಾಮ್, ಶಿವಕುಮಾರ್, ವೀರಣ್ಣ, ಹೇಮಂತ್ ಸೇರಿದಂತೆ ಇನ್ನಿತರರಿದ್ದರು ಮತ್ತು ಅನೇಕ ಗಣ್ಯರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಇದು ಬಾಂಧವ್ಯಗಳ ಬೆಸುಗೆ,